ಇವಾಗ ಈಗ ಮದುವೆ ಆಗಿದ್ದೀರಾ, ಇಷ್ಟೆಲ್ಲ ಸಪೋರ್ಟಿವ್ ಫ್ಯಾಮಿಲಿ ಇದೆ ಅಂತ ಹೇಳಿದ್ರಿ. ಆದ್ರೂ ಒಂದಷ್ಟು ಚೇಂಜಸ್ ಏನಾದ್ರು ಕಾಣಿಸ್ತಾ ಇದೆಯಾ ಆಫ್ಟರ್ ಮ್ಯಾರೇಜ್? ನಿಮ್ಮ ಲೈಫ್ ಡೆಫಿನೆಟ್ಲಿ ಚೇಂಜ್ ಇದೆ. ಚೇಂಜೇ ಇಲ್ಲ ಅಂದರೆ ತಪ್ಪಾಗುತ್ತೆ. ಆ್ಯಂಡ್ ಅಮ್ಮ ಮನೇಲಿ ಇದ್ದಾಗ ಅದೊಂದು ಓವರ್ ಫ್ರೀಡಮ್ಮೇ ಬೇರೆ. ಆ್ಯಂಡ್ ಇಲ್ಲಿ ಫ್ರೀಡಮ್ ಇಲ್ಲ ಅಂತಲ್ಲ, ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಡೆಫಿನೆಟ್ಲಿ ಬರುತ್ತೆ. ನಾನು ಒಂದ್ಸತಿ ಫಾರ್ ಎಕ್ಸಾಂಪಲ್ ಮನೆಯಿಂದ ನಾನೇನೋ ಶೂಟಿಂದ ಮನೆಗೆ ಬರುವಾಗ ನಮ್ಮ ಅಮ್ಮಂಗೆ ಊಟಕ್ಕೆ ಬರ್ತೀನಾ ಇಲ್ವಾ ಅಂತ ನಾನೇನು ಅದು ಎವ್ರಿ ಡೇ ಹೇಳ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಇವಳು ಬರಲ್ಲ ಅಂತ ಅವರು ಬಿಟ್ಬಿಡೋರು. ಬೇಕಾದರೆ ಹೇಳ್ತಿದ್ದೆ, ಇಲ್ಲ ಮನೆಗೆ ಬರ್ತಿದ್ದೆ, ಏನಾದ್ರು ಇದ್ದಿದ್ರೆ ತಿಂತಾ ಇದ್ದೆ, ಇಲ್ಲಾಂದರೆ ಹಾಗೆ ಬಿದ್ಕೋತಾ ಇದ್ದೆ. ಸೊ ಇವಾಗ ಹಾಗಾಗಲ್ಲ. ನಮ್ಮ ಅತ್ತೆಗೆ ಎವ್ರಿ ಡೇ ಒಂದ್ಸತಿ ಹೇಳ್ತೀನಿ ಊಟಕ್ಕೆ ಬರ್ತೀನಾ ಬರಲ್ವಾ ಅಂತ. ಆ್ಯಂಡ್ ಅದೇ ಈ ಪ್ರಾಜೆಕ್ಟ್ ತೆಲುಗು ತಮಿಳ್ ನಾನು ಮಾತಾಡಿದಾಗ ಮೇ ಬಿ ಮದುವೆಗೆ ಮುಂಚೆ ಆಗಿದ್ದರೆ ನಮ್ಮ ಅಮ್ಮಂಗೆ ಒಪ್ಸ್ಬಿಟ್ಟು ನಾನು ಮಾಡ್ತೀನಿ ಹೋಗಮ್ಮ ಅಂತ ಅಂದ್ಕೊಂಡು ಮಾಡಿಬಿಡ್ತಾ ಇದ್ದೆ. ಇವಾಗ ಒಂದ್ಸತಿ ಪ್ರತ್ಯಕ್ಷ ಹತ್ರ ಮಾತಾಡಬೇಕು, ಮನೆ ಪರಿಸ್ಥಿತಿ ನೋಡಬೇಕು, ಅವ್ರ ಹತ್ರ ಮಾತಾಡಬೇಕು. ಆ್ಯಂಡ್ ಬಿಡಲ್ಲ ಅಂತಲ್ಲ, ಇಟ್ಸ್ ಜಸ್ಟ್ ನಮಗೆ ಅದು ಬರುತ್ತೆ ಅನ್ಸುತ್ತೆ. ಆ್ಯಸ್ ವಿಮೆನ್ ಅದು ನಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದುಬಿಟ್ರೆ ನನಗೇನು ಹಾಗಂತ ಮನೆ ಜವಾಬ್ದಾರಿ ನನಗಿದೆ, ಇವಾಗ ಏನೋ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ. ಬಟ್ ಅದು ಅನ್ನೋಯಿಂಗ್ಲಿ ಅದು ನಮಗೆ ಬರುತ್ತೆ. ಪ್ರತ್ಯಕ್ಷ ಊಟ ಮಾಡಿದ್ರ, ಅಥವಾ ಚಿಂಟು ಊಟ ಮಾಡಿದ್ನ, ಅಥವಾ ಅಮ್ಮ ಏನು ತಿಂತಾರೆ, ಅಮ್ಮ ಏನು ತಿನ್ನಲ್ಲ, ನಾನು ಏನಾರು ಅಡುಗೆ ಮಾಡೋದು, ಎಲ್ಲರಿಗೂ ಇಷ್ಟ ಆಗೋ ಥರ ಒಂದ್ಸತಿ ಮಾಡೋದು, ಆ ಥರದ್ದೆಲ್ಲ ಅನ್ನೋಯಿಂಗ್ಲಿ ಆಗಿದೆ. ಆ್ಯಂಡ್ ಈ ಮನೆಗೆ ಅಡ್ಜಸ್ಟ್ ಆಗೋದು, ಈ ಮನೆ ಹೇಗೆ ಡೆಫಿನೆಟ್ಲಿ ನಮ್ಮ ಮನೆಯಲ್ಲಿ ನಾನು ಇರೋದಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆಲ್ಲ ಅಡ್ಜಸ್ಟ್ ಆಗೋದಂತೂ ಚೇಂಜಸ್ ಆಗಿದೆ, ಇಲ್ಲ ಅಂತಲ್ಲ.